ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸ್ಕೂಲ್ 2017 ಅನ್ನೋ ಸೀರೀಸ್ ನ 6th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನ್ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋ ಹೀರೋಯಿನ್ ಫಾಲೋ ಮಾಡ್ಕೊಂಡ್ ಬಂದ್ಲಲ್ಲ, ಅವನು ಸ್ಟಾಫ್ ರೂಮ್ ಕಡೆ ಹೋಗೋ ತರ ತೋರಿಸ್ತಾರೆ. ಆದ್ರೆ ಅದಕ್ಕೂ ಮುಂಚೆನೆ ಸ್ಟಾಫ್ ರೂಮ್ ಹತ್ರನೇ ಮಿಸ್ಟರ್ ಕಿಮ್ ಸ್ಟಾಫ್ ರೂಮ್ ನ ಕ್ಲೋಸ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಪಕ್ಕದಲ್ಲೇ ದೆವ್ವ ತರ ಪೊಲೀಸ್ ಲೇಡಿ ನಿಂತಿರೋದ್ ನೋಡ್ಬಿಟ್ಟು ಇವ್ರು ಭಯನೇ ಪಟ್ಬಿಡ್ತಾರೆ. ನನ್ ಭಯನೇ ಆಯ್ತು, ಹಿಂಗ್ ನಿಂತಿದ್ದೀರಾ ಅಂದಾಗ ಸರಿ ಆಯ್ತು ಬಾ ಪೆಟ್ರೋಲಿಂಗ್ ಹೋಗೋಣ ಅಂತ ಕರೆದಾಗ ಇವ್ನ್ ಕೂಡ ಏನು ಪೆಟ್ರೋಲಿಂಗ್ ಹಂಗಂದ್ರೆ ಏನು ಅಂದಾಗ ಬಾ ಹೇಳ್ತೀನಿ ಅಂತ ಜೊತೆ ಕರ್ಕೊಂಡ್ ಹೋಗ್ತಾರೆ. ಅದೇ ಟೈಮ್ ಅಲ್ಲೇ ಸಾಂಗ್ ಕೂಡ ಸ್ಟಾಫ್ ರೂಮ್ ಒಳಗಡೆ ಎಂಟ್ರಿ ಆಗಿ ಅದನ್ನ ಹೀರೋಯಿನ್ ನೋಡಿರ್ತಾಳೆ. ಅದಾದ್ಮೇಲೆ ಓಡಿಸ್ಕೊಂಡು ಹೋಗೋದು. ಹಿಂಗೋ ಫೈನಲ್ ಆಗಿ ಅವನನ್ನ ಕ್ಯಾಚ್ ಮಾಡ್ಬಿಟ್ಲು. ಅದು ಸಾಂಗ್ ಅಂತ ಕೂಡ ನೋಡ್ಬಿಟ್ಲು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಸಾಂಗ್ ಅಲ್ಲಿಂದ ಓಡೋಟೋಗ್ತಾನೆ. ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ನೋಡೋಷ್ಟ್ರಲ್ಲಿ ಹೀರೋ ಬಂದು ಹೀರೋಯಿನ್ ಕೈನ ಹಿಡ್ಕೊಂಡು ಏನ್ ಬೇರೆ ಕೆಲಸ ಇಲ್ವಾ, ಯಾವಾಗ ನೋಡಿದ್ರು ಇನ್ನೊಬ್ರು ಕೆಲ್ಸದಲ್ಲಿ ಮೂಗ್ ದುರ್ಸೋದೇನ ಅಂತ ಬೈದಾಗ ಇವಳಂತೇಳಿ ಇಲ್ಲ ಆತರ ಅಲ್ಲ, ಅದ್ ಯಾರು ಅಂತ ನೋಡಕ್ಕೆ ಅಂದಾಗ ಏನು ಅವನ್ನ ನೋಡ್ದ ಯಾರೋ ಅವನು ಅಂತ ಕೇಳಿದಾಗ ಇಲ್ಲ ಮುಖ ನೋಡಕ್ ಆಗಿಲ್ಲ ಅಂತ ಹೇಳ್ತಾಳೆ. ಹಂಗೆ ಕೆಳಗಡೆ ನೋಡಿದ್ರು ಅವ್ನು ಸ್ಟಾಫ್ ರೂಮ್ ಇಂದ ಎತ್ಕೊಂಡ್ ಬಂದಿದ್ದಲ್ಲ ಕ್ವೆಶ್ಚನ್ ಪೇಪರ್ಸ್ ಅದನ್ನ ಕೆಡೆ ಬಿಸಾಕ್ಬಿಟ್ಟಿರ್ತಾನೆ. ಸ್ಟಾರ್ಟಿಂಗ್ ಇವ್ರು ಗೊತ್ತಾಗಲ್ಲ, ಹೀರೋ ಅದನ್ನ ಕೈಲಿ ಎತ್ಕೊಂಡು ನೋಡಿದ್ಮೇಲೆ ಗೊತ್ತಾಗೋದು ಕ್ವೆಶ್ಚನ್ ಪೇಪರ್ಸ್ ಅಂತ. ಹೀರೋಯಿನ್ ಸಖತ್ ಶಾಕ್ ಆಗ್ತಾಳೆ. ಅಯ್ಯೋ ಇವಾಗಿದ್ ನಮ್ ಕೈಲಿದೆ ಅಂತ ಗೊತ್ತಾದ್ರೆ ನಾವ್ ಮತ್ತೆ ಸಿಕ್ಕಾಕೊಳ್ತೀವಿ ಅಂದ ತಕ್ಷಣ ಹೀರೋ ಸರಿ ಬಾ ನನ್ ಜೊತೆ ಅಂತ ಹೇಳಿ ಹೀರೋಯಿನ್ ನ ನೈಸ್ ಆಗಿ ಸ್ಟಾಫ್ ರೂಮ್ ಹತ್ರ ಕರ್ಕೊಂಡು ಹೋಗ್ತಾನೆ ಆ ಕ್ವೆಶ್ಚನ್ ಪೇಪರ್ ನ ವಾಪಸ್ ಇಡಕ್ಕೆ ಅಂತ. ಹೀರೋಯಿನ್ ಯೋಚನೆ ಮಾಡ್ತಾಳೆ, ನಾನ್ ಕೂಡ ಮಿಸ್ಟರ್ ಎಕ್ಸ್ ಆಗ್ಬಿಟ್ಟಿದೀನಿ ಅಂತ ಕಾಣಿಸುತ್ತೆ, ಇವನ್ ಜೊತೆ ಸೇರ್ಕೊಂಡು ಇಂತ ಕೆಲಸ ಎಲ್ಲ ಕೂಡ ಮಾಡ್ತಾ ಇದೀನಿ ಅಂತ ಬೈಕೊಂತ ಇರ್ತಾಳೆ. ಆಕ್ಚುಲಿ ಅವಳು ಬಂದು ಸ್ಟಾಫ್ ರೂಮ್ ಆಚೆನೆ ನಿಂತಿರ್ತಾಳೆ. ಹೀರೋನ ಒಳಗಡೆ ಇಡಕ್ ಹೋಗೋದು ಹೆಂಗೋ ನೈಸ್ ಆಗಿ ಇಟ್ಬಿಟ್ಟ. ಆದ್ರೆ ಅಷ್ಟರಲ್ಲೇ ಆ ಕಡೆಯಿಂದ ಯಾರೋ ಬರ್ತಾ ಇರೋ ತರ ಸೌಂಡ್ ಕೇಳಿಸುತ್ತೆ. ಹೀರೋಯಿನ್ ಹಂಗೆ ಒಳಗಡೆ ಓಡ್ ಬಂದವಳು ಯಾರೋ ಬರ್ತಾ ಇದಾರೆ ಅಂದ ತಕ್ಷಣ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಬರ್ತಾ ಇರೋದು ಯಾರಂದ್ರೆ ಆ ಮಿಸ್ಟರ್ ಕಿಮ್ಮು ಮತ್ತೆ ಪೊಲೀಸ್ ಲೇಡಿ. ಅವರಲ್ಲೇ ಮೇಲೇನೆ ಇರ್ತಾರೆ. ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಕೆಳಗಡೆ ಲೈಟ್ ಹಾಕಿ ನೋಡಿದಾಗ ಸ್ಟಾಫ್ ರೂಮ್ ಡೋರ್ ಓಪನ್ ಆಗಿರುತ್ತೆ. ಇಲ್ಲಿ ಸ್ಟಾಫ್ ರೂಮ್ ಒಳಗಡೆ ನೋಡಿದ್ರೆ ಅವರಲ್ಲಿಂದ ವಿಂಡೋ ಮೂಲಕ ಆದ್ರೂ ತಪ್ಪಿಸ್ಕೊಳ್ಳೋಣ ಅಂತ ಹೀರೋ ಬಂದು ವಿಂಡೋನೆಲ್ಲ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಆಗ್ತಾ ಇದೇನ್ ಇದು ಲಾಕ್ ಆಗ್ಬಿಟ್ಟಿದೆ ಅಂತ. ಆದ್ರೆ ಹೀರೋಯಿನ್ ಹೆಂಗೋ ಸರ್ ಒಳಗಡೆ ಬರೋಷ್ಟ್ರಲ್ಲಿ ಹೀರೋನ ಕೈ ಹಿಡ್ಕೊಂಡು ಇಳಿದು ಪಕ್ಕದಲ್ಲಿ ಕೂರ್ಸ್ಕೊಂತಾಳೆ. ಹೆಂಗೋ ಬಚ್ಚಿಟ್ಕೊಂಡಿರ್ತಾರೆ ಇಬ್ರು. ಮಿಸ್ಟರ್ ಕಿಮ್ ಕೂಡ ಒಳಗಡೆ ಬಂದು ಸುತ್ತಮುತ್ತ ನೋಡ್ತಾ ಇರ್ತಾರೆ, ಏನೋ ಸೌಂಡ್ ಬರ್ತಾ ಇತ್ತಲ್ವಾ ಅಂತ. ಆದ್ರೆ ಅದೇ ಟೈಮ್ ಅಲ್ಲಿ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಗುಸ್ಗುಸ ಅಂತ ಮಾತಾಡ್ಕೊಂತಾ ಇರ್ತಾರೆ. ಯೋ ಸರ್ ಒಳಗಡೆ ಬಂದ್ಬಿಟ್ರು ನಾವ್ ಹೆಂಗಿಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ. ಆದ್ರೆ ಅದು ಖಾಲಿ ರೂಮ್ ಅಲ್ಲಿ ಗುಸ್ಗುಸ ಅಂತ ಮಾತಾಡ್ಕೊಂಡ್ರೆ ಕೂಡ ಕ್ಲಿಯರ್ ಆಗಿ ಕೇಳಿಸುತ್ತಲ್ವಾ. ಸರ್ಗೆ ಕೇಳಿಸ್ಬಿಡ್ತು ಯಾರೋ ಇದಾರೆ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಅಷ್ಟರಲ್ಲೇ ಆ ಪೊಲೀಸ್ ಲೇಡಿ ಕೂಡ ಜಾಕೆ ಬಂದ್ಬಿಡ್ತಾರೆ. ಅವ್ರೆಲ್ಲಿ ಬಂದಿದ್ರು ಒಳಗಡೆ ಯಾರೋ ಇದಾರೆ ಅಂತ ಕಂಡಿಡಿದ್ ಬಿಡ್ತಾರೋ, ಮೋಸ್ಟ್ಲಿ ಸ್ಟೂಡೆಂಟ್ಸ್ ಇರ್ಬೋದು ಅಂತ ಅವ್ರನ್ನ ತಡಿಬೇಕಂತ. ಸರಿ ನನ್ಗೆ ನೂಡಲ್ಸ್ ತಿನ್ಬೇಕು ಅನಿಸ್ತಾ ಇದೆ, ಹೋಗೋಣ ಅಂದಿದ ತಕ್ಷಣ ಅವಳು ಏನೋ ಈ ಟೈಮಲ್ಲಿ ನೂಡಲ್ಸ್ ಅಂದಾಗ ಸರಿ ಮೂವಿಗೆ ಹೋಗೋಣ ಅಂತ ಕೇಳಿದಾಗ ಏನು ಮೂವಿಗ ಏನಾಗಿದೆ ನಿಮ್ಗೆ ಅಂದಾಗ ಸರ್ ಕೂಡ ಏನೇನೋ ಮಾತಾಡಿ ಅವಳನ್ನ ಸ್ಟಾಪ್ ಮಾಡ್ಬೇಕು ಅಂತ ನೋಡ್ತಾ ಇದಾರೆ. ಆದ್ರೆ ಅವಳು ಅಲ್ಲಿಂದ ಕದ್ಲೋ ತರ ಇಲ್ಲ. ಈ ಗ್ಯಾಪ್ ಅಲ್ಲಿ ಹೀರೋ ಮತ್ತೆ ಹೀರೋಯಿನ್ ಅಲ್ಲಿಂದ ಹೆಂಗಾದ್ರು ಸ್ಟಾಫ್ ರೂಮ್ ಬಿಟ್ಟು ಹೊರಗಡೆ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅಷ್ಟರಲ್ಲಿ ಹೀರೋಗೆ ಕಾಲಿಡ್ವಿ ಕೆಳಗಡೆ ಬಿದ್ಬಿಡ್ತಾನೆ. ಆ ಸೌಂಡ್ ಗೆ ಈ ಪೊಲೀಸ್ ಲೇಡಿಗೆ ಏನೋ ಡೌಟ್ ಬಂದು ಸುತ್ತಮುತ್ತ ನೋಡ್ಬೇಕಾದ್ರೆ ಟಕ್ಕಂತ ಮಿಸ್ಟರ್ ಕಿಮ್ಮು ನನಗೆ ನೀವಂದ್ರೆ ಇಷ್ಟ ಅಂತ ಹೇಳ್ಬಿಡ್ತಾರೆ. ಆ ಲೇಡಿ ಕೂಡ ಏನಾಗಿದೆ ಇವ್ರಿಗೆ ಯಾಕೆ ಇತರ ಹೇಳ್ತಿದಾರೆ ಅಂತ ಸ್ವಲ್ಪ ಮುಖ ನೋಡಿದವರು. ಈ ಗ್ಯಾಪ್ ಅಲ್ಲಿ ಹೀರೋ ಮತ್ತೆ ಹೀರೋಯಿನ್ ಹೆಂಗೋ ಅಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಸ್ಟಾಫ್ ರೂಮ್ ಇಂದ ಎಸ್ಕೇಪ್ ಆಗ್ಬಿಟ್ರು. ಅದಾದ್ಮೇಲೆ ಆ ಪೊಲೀಸ್ ಲೇಡಿನ ಟಾರ್ಚ್ ಹಾಕೊಂಡು ಒಳಗಡೆ ಎಲ್ಲ ನೋಡಿದ್ಮೇಲೆ ಇವಳಿಗೆ ಡೌಟ್ ಬಂದ್ಬಿಡ್ತು, ಇಲ್ಲಿ ಏನೋ ನಡೀತಾ ಇದೆ ಬಟ್ ಇವ್ರು ನನ್ಗೆ ಹೇಳ್ತಾ ಇಲ್ಲ ಅಂತ. ಸರಿ ಈ ಟೈಮ್ ಅಲ್ಲಿ ನಾನು ಇಷ್ಟ ಅಂತ ಹೇಳ್ತಾ ಇದ್ದೀರಾ, ಇದ್ರ ಬಗ್ಗೆ ನಾನು ರಿಪೋರ್ಟ್ ಮಾಡ್ಬೇಕಂದಾಗ ಪಾಪ ಸರ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಬಿಕ್ಕರ್ಸ್ಕೊಂಡ್ ನಗ್ತಾ ಇರ್ತಾರೆ. ಲಾಸ್ಟ್ ಅಲ್ಲಿ ನನ್ಗೆ ಹೊಟ್ಟೆ ತುಂಬಾ ಹಸಿತಾ ಇದೆ ಅಂತ ಮಾತ್ರ ಹೇಳ್ತಾರೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಹೀರೋಯಿನ್ ತಪ್ಪಿಸ್ಕೊಂಡು ಹೊರಗಡೆ ಬಂದ್ರಲ್ಲ, ಇಬ್ರು ಹತ್ರ ನಿಂತ್ಕೊಂಡು ಬಗ್ಗೆ ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಫ್ಲಾಶ್ ಆಗುತ್ತೆ. ಆಮೇಲೆ ದೂರ ಆದ್ಮೇಲೆ ಹೀರೋ ಕೇಳ್ತಾನೆ, ನಿಜವಾಗ್ಲೂ ನೀನ್ ಅವ್ನ ಮುಖ ನೋಡಿಲ್ವಾ ಅಂದಾಗ ಇವಳಂತಾಳೆ ಎಷ್ಟತಿ ಹೇಳಿ ನಾನು ಅವ್ನ ಮುಖ ನೋಡಿಲ್ಲ ಅಂತ ಹೇಳ್ತಾಳೆ. ಮೋಸ್ಟ್ಲಿ ಯಾರಾದ್ರೂ ಕಾಪಿ ಕೆಟ್ ಆಗಿರ್ಬೇಕು, ಈ ನಡುವೆ ಅಂತವ್ರು ತುಂಬಾ ಜನ ಸುತ್ತಾ ಇದಾರೆ ಅಂತ ಹೀರೋಯಿನ್ ಅಂದಾಗ ಹೀರೋ ಅಂತಾನೆ ಇಲ್ಲ ನನಗ್ ಗೊತ್ತಿರೋಂಗೆ ಯಾರೋ ಕ್ವೆಶ್ಚನ್ ಪೇಪರ್ಸ್ ಗೋಸ್ಕರನೇ ಬಂದಿರೋದು, ಬಟ್ ಎತ್ಕೊಂಡ್ ಹೋಗಕ್ಕಾಗಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಈ ಕಡೆ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಹೆಂಗೋ ಪೊಲೀಸ್ ಲೇಡಿನ ಮ್ಯಾನೇಜ್ ಮಾಡಿ ಇವ್ರೀಗ ಮತ್ತೆ ಸ್ಟಾಫ್ ರೂಮ್ ಒಳಗಡೆ ಬಂದು ಸುತ್ತಮುತ್ತ ನೋಡ್ತಾ ಇರ್ತಾರೆ. ಕಬರ್ಡ್ಸ್ ಎಲ್ಲ ತೆಗ್ದು ನೋಡ್ತಾರೆ, ಬಟ್ ಎಲ್ಲಾನು ಲಾಕ್ ಆಗಿರುತ್ತೆ. ಆಗ ಅವ್ರ ಪ್ಲೇಸ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡಿ ನೋಡ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತಂದ್ರೆ ಅವ್ರು ಆಗ್ಲೇ ಸ್ಟಾಫ್ ರೂಮ್ ಒಳಗಡೆ ಬಂದಾಗ ಹೀರೋ ಹೀರೋಯಿನ್ ಇರೋದನ್ನ ನೋಡಿರ್ತಾರೆ, ಬಟ್ ಅವರೇ ಅಂತ ಇವ್ರಿಗೆ ಗೊತ್ತಿಲ್ಲ. ಬಟ್ ಇವ್ರ ಕ್ಲಾಸ್ ಸ್ಟೂಡೆಂಟ್ಸ್ ಅಂತ ಇವ್ರಿಗೆ ಕನ್ಫರ್ಮ್ ಆಗುತ್ತೆ. ಸೊ ಫೈಲ್ ಎಲ್ಲ ಎತ್ತಿ ಯಾರು ಇರ್ಬೋದು ಅಂತ ಎಲ್ಲಾ ತಲೆನೂ ಚೆಕ್ ಮಾಡ್ತಾ ಇರ್ತಾರೆ. ಬಟ್ ಯಾರಂತ ಅವ್ರಿಗೆ ಗೊತ್ತೇ ಆಗಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಆಲ್ಮೋಸ್ಟ್ 3 ಗಂಟೆ ಆಗಿದೆ, ಅವಳಿಗೆ ನಿದ್ದೆನೆ ಬರ್ತಾ ಇಲ್ಲ. ಸಾಂಗ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಅವನೇನಕ್ಕೆ ಈ ತರ ಕೆಲಸ ಮಾಡ್ಬೇಕು, ಅದು ಮೇನ್ ಕ್ವೆಶ್ಚನ್ ಪೇಪರ್ ಎತ್ತಕ್ಕೆ ಅಂತ ಬಂದಿದ್ದಾನೆ, ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡ್ತಾಳೆ. ಇನ್ನೊಂದ್ ಕಡೆ ಸಾಂಗ್ ನ ತೋರಿಸ್ತಾರೆ. ಅವ್ನು ಇನ್ನೂ ಅಷ್ಟೊತ್ತಾಗಿದ್ರು ಕೂಡ ಪಾಪ ಕಷ್ಟಪಟ್ಟು ಓದ್ತಾ ಇದ್ದಾನೆ. ಆದ್ರೆ ಟಕ್ಕಂತ ಏನ್ ನೆನ್ಪ್ ಬಂತು ಅಂತ ಗೊತ್ತಿಲ್ಲ, ಎದ್ದೋನೋ ಜಾಕೆಟ್ ನ ಪಾಕೆಟ್ ನೆಲ್ಲ ಮುಟ್ಟಿ ನೋಡ್ಕೊಂತಾ ಇರ್ತಾನೆ. ಅಯ್ಯೋ ಎಲ್ಲಾಕ್ಬಿಟ್ನೋ ಗೊತ್ತಿಲ್ವೇ ಅಂತ ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನ್ ಕೈಯಲ್ಲಿ ಸ್ಕೂಲ್ದು ಕೀಸ್ ಇಟ್ಕೊಂಡಿರ್ತಾನೆ. ಈಗ ಅವ್ನ್ ಯೋಚನೆ ಮಾಡಿ ನೋಡ್ತಾನೆ ಏನಂದ್ರೆ ಹೀರೋಯಿನ್ ಬ್ಲಾಕ್ ಕಲರ್ ಹುಡಿ ಹಾಕೊಂಡು ಅವನ ಓಡಿಸ್ಕೊಂಡು ಹೋದ್ಲಲ್ಲ, ಆಗ ಹೀರೋ ಕೂಡ ಬಂದಿರ್ತಾನೆ ಇವ್ಳು ಯಾಕಿತ್ರ ಓಡೋಗ್ತಿದ್ದಾಳೆ ಅಂತ. ಆಗ ಕೆಳಗಡೆ ಕೀ ಬಿದ್ದಿರೋದನ್ನ ನೋಡಿರ್ತಾನೆ. ಸೊ ಅವನೇ ಕೀ ಎತ್ತಿ ಇಟ್ಕೊಂಡಿರೋದು. ಆಕ್ಚುಲಿ ಕೀ ನಾ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಮಿಸ್ಟರ್ ಕಿಮ್ ಬಂದು ಸಾಂಗ್ ಕೈಲಿ ಕೊಟ್ಟಿರ್ತಾರಲ್ಲ, ಅದನ್ನ ಹೀರೋ ಯೋಚನೆ ಮಾಡಿ ನೋಡ್ತಾನೆ. ಈಗ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಸಾಂಗ್ ಹೋಗಿ ನಿನ್ನ ಕೀನ ಕಳ್ಕೊಂಡಿದ್ದಲ್ವಾ, ಆ ಜಾಗದಲ್ಲಿ ಕೀ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾನೆ. ಹೀರೋನ ಜಾಗಕ್ಕೆ ಬಂದು ಕೀನ ಕೆಳಗಡೆ ಹಾಕ್ತಾನೆ. ಇದನ್ನ ನೋಡಿ ಸಾಂಗ್ ಗೆ ಶಾಕ್ ಆಗುತ್ತೆ, ಯಾರಪ್ಪ ಇದು ಅಂತ. ಅದ್ ನೋಡಿದ್ರೆ
ನೋಡಿದ್ರೆ ಹೀರೋನೆ. ಇದನ್ನೇನ ಹುಡುಕ್ತಾ ಇದ್ದು ಅಂದಾಗ ಸಾಂಗ್ ಕೂಡ ಏನು ಮಾತಾಡಲ್ಲ, ಸೈಲೆಂಟ್ ಕೀ ಎತ್ತಿ ಕೈಲಿ ಇಟ್ಕೊಂಡು ಇದರಿಂದ ನೀನ್ ದೂರ ಇದ್ರೆ ಒಳ್ಳೇದು, ಇದೆಲ್ಲ ಅನ್ನೋಸರವಾಗಿ ನೀನು ಮುಗ್ ದೂರ್ಸ್ಬೇಡ ಅಂತ ಹೇಳ್ತಾನೆ. ಹೀರೋ ಅಂತಾನೆ ನೀನೊಬ್ಬ ಎದುರು ಪುಕ್ಲ ಅಂದಿದ ತಕ್ಷಣ ಸಾಂಗ್ ಅಂತಾನೆ ಏನು ಎದುರು ಪುಕ್ಲನ, ಹಂಗಾದ್ರೆ ಇದ್ರ ವಿಷಯವಾಗಿ ನೀನ್ ಹೋಗಿ ರಿಪೋರ್ಟ್ ಮಾಡ್ತೀಯಾ, ಎಲ್ಲರ ಹತ್ರ ಹೇಳ್ತೀಯಾ ಅಂದಾಗ ಹೀರೋ ಅಂತಾನೆ ನಾನೇನ್ ನಿಂತರ ಅನ್ಕೊಂಡಿದ್ಯಾ, ಹೇಳಿದ್ರೆ ಕೂಡ ವೇಸ್ಟೆ, ನಿನಗೆ ಅಷ್ಟು ಗಟ್ಸಿಲ್ಲ ಅಂದಾಗ ಸಾಂಗ್ ಅಂತಾನೆ ನಾನು ಎಷ್ಟೋ ಸತಿ ಹೇಳಿದೀನಿ ನನ್ ವಿಷಯದಲ್ಲಿ ದೂರ ಇರು, ಮುಗ್ ದೂರ್ಸ್ಬೇಡ ಅಂದಾಗ ಹೀರೋ ಕೂಡ ಬೇಡದಿರೋ ಕೆಲ್ಸ ಎಲ್ಲ ನಾನೇನಕ್ ಮಾಡ್ತೀನಿ ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಹೋಗ್ಬೇಕಾದ್ರೇನೆ ಅವ್ನ್ ಮುಖ ಒಂಥರ ಬೇಜಾರಲ್ಲಿ ಇಟ್ಕೊಂಡೆ ಹೋಗ್ತಾನೆ. ಸಾಂಗ್ ಕೂಡ ಒಂದೇ ಯೋಚನೆ ಆಗ್ಬಿಡ್ತು, ನನ್ನ ಕಂಡಿಡ್ದ್ ಬಿಟ್ನಲ್ಲ ಅಂತ. ಇನ್ನೊಂದ್ ಕಡೆ ಕ್ಲಾಸ್ ಎಲ್ಲ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಸಾಂಗ್ಗೆ ಹೋಗಿ ಹೀರೋಯಿನ್ ಹತ್ರ ಮಾತಾಡ್ತಾನೆ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ. ಅದು ಸಪರೇಟ್ ಆಗಿ ಅಂದಿದ ತಕ್ಷಣ ಪಕ್ಕದಲ್ಲಿರೋ ಫ್ರೆಂಡ್ ಕೇಳ್ತಾಳೆ ನನ್ನ ಬಿಟ್ಟು ಏನೇ ನಿಮ್ಗೆ ಸಪರೇಟ್ ಆಗಿ ಸೀಕ್ರೆಟ್ ಅಂದಾಗ ಅವಳೇನಿಲ್ಲ ಒಂದು ಕಾಂಟೆಸ್ಟ್ ಬಗ್ಗೆ ಮಾತಾಡ್ಬೇಕು ಅನ್ಕೊಳ್ಳೋ ಟೈಮಲ್ಲೇ ಸಾಂಗ್ ಗರ್ಲ್ ಫ್ರೆಂಡ್ ಬಂದ್ಬಿಡ್ತಾಳೆ. ಏನ್ ಕಾಂಟೆಸ್ಟ್ ಅಂದಿದ ತಕ್ಷಣ ಇವಳು ಕೂಡ ಅದೇ ಅದು ಆ ಕಾಂಟೆಸ್ಟ್ ಹಂಗೆ ಹಿಂಗೆ ಅಂತ ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ. ಆಗ ಸಾಂಗ್ ಹೇಳ್ತಾನೆ ಏನಿಲ್ಲ ನನಗೆ ಸ್ವಲ್ಪ ಡ್ರಾಯಿಂಗ್ ಅಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು, ಅದ್ರ ಬಗ್ಗೆನೆ ಕೇಳ್ತಾ ಇದ್ದೆ ಅಂದಾಗ ಅವಳು ಕೂಡ ಕರೆಕ್ಟ್ ಅಂತ ಹೇಳ್ಬಿಟ್ಟು ಸರಿ ಸಾಂಗ್ ಆಮೇಲೆ ಮಾತಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಸಾಂಗ್ ಗರ್ಲ್ ಫ್ರೆಂಡ್ ಕೇಳ್ತಾಳೆ ಅದೇನ್ ಸಪರೇಟ್ ಆಗಿ ಮೀಟ್ ಮಾಡಿ ಮಾತಾಡೋದು ಅಂದಾಗ ಇವನಂತಾನೆ ಅದೆಲ್ಲ ಏನಿಲ್ಲ ಜಸ್ಟ್ ಡ್ರಾಯಿಂಗ್ ಬಗ್ಗೆ ಅಷ್ಟೇ, ನೀನೇನ್ ಚಿಂತೆ ಮಾಡ್ಬೇಡ ಅಂದಾಗ ಇವಳು ಅಂತಾಳೆ ಅದೇನ್ ಚಿಂತೆ ಮಾಡದೆ ಇರಕ್ಕಾಗುತ್ತೆ, ನನ್ ಬಾಯ್ ಫ್ರೆಂಡ್ ಇನ್ನೊಂದು ಹುಡುಗಿ ಜೊತೆ ಸಪರೇಟ್ ಆಗಿ ಮಾತಾಡುವಾಗ ಅಂದಾಗ ಇವ್ ನಂಗೆ ತಿರುಗಿ ನೋಡ್ಬಿಟ್ಟು ಒಂದ್ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಅಂತ ಮಾತ್ರ ಹೇಳ್ತಾನಷ್ಟೇ. ಅದಾದ್ಮೇಲೆ ಹೀರೋಯಿನ್ ಫೋನ್ ಅಲ್ಲಿ ಸಾಂಗ್ ಹತ್ರನೇ ಮಾತಾಡ್ಕೊಂಡ್ ಬರ್ತಾ ಇರೋದು. ಹೀರೋ ಅಲ್ಲೇ ನಿಂತಿರ್ತಾನೆ. ಸ್ಕೂಲ್ ಹತ್ರ ಇದೆಲ್ಲ ಕಾಫಿ ಶಾಪ್ ಅಲ್ಲೇನಾ, ಸರಿ ಬರ್ತೀನಿ ಅಂದಾಗ ಹೀರೋ ಕೂಡ ಎಲ್ಲೂ ಹೋಗ್ತಾ ಇದೀಯ ಅಂತ ಕೇಳ್ತಾನೆ. ಅವಳು ಇದೆಲ್ಲ ನಿನಗ್ ಬೇಡದೇ ಇರೋ ವಿಷಯ ಅಂದಾಗ ಅವನಂತಾನೆ ಬೇಡ ಅವನನ್ನ ಮೀಟ್ ಮಾಡಕ್ ಹೋಗ್ಬೇಡ ಅಂತ. ಇವಳಿಗೆ ಅರ್ಥ ಆಗ್ತಿಲ್ಲ ಏನ್ ಹೇಳ್ತಾ ಇದೀಯ ಅಂದಾಗ ಸಾಂಗ್ ನ ಮೀಟ್ ಮಾಡಕ್ ಹೋಗ್ಬೇಡ ಅಂದೆ ಅಂದಾಗ ಇವಳು ಅಂತಾಳೆ ನಾನ್ ಕಾಂಟೆಸ್ಟ್ ಬಗ್ಗೆ ಮಾತಾಡ್ಬೇಕು, ಹೋಗೋದ್ರಲ್ಲಿ ಏನ್ ತಪ್ಪು ಅಂದಾಗ ಬೇರೆಯವ್ರ ವಿಷಯದಲ್ಲಿ ನೀನ್ ಸೆಂಟರ್ ಹೋಗ್ಬೇಡ ಸೈಲೆಂಟ್ ಆಗಿ ಇದ್ಬಿಡು ಅಂದಾಗ ಇವಳು ಇಲ್ಲ ಇದ್ ನನ್ ಕೆಲ್ಸನೇ ನಾನು ಹೋಗ್ಲೇಬೇಕು ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಇಬ್ರು ಕಾಫಿ ಶಾಪ್ ಅಲ್ಲಿ ಇರ್ಬೇಕಾದ್ರೆ ಸಾಂಗ್ ಗೆ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಆಗ ಹೀರೋಯಿನ್ ಹೇಳ್ತಾಳೆ ಇದು ಹೆಂಗಿರತ್ತೆ ಅಂತ ನನಗ್ ಚೆನ್ನಾಗೇ ಗೊತ್ತು, ಸ್ಟಾರ್ಟಿಂಗ್ ಅಲ್ಲಿ ಈ ತರ ವಿಷಯದಲ್ಲಿ ನನ್ನ ಕೂಡ ಫ್ರೇಮ್ ಮಾಡಿದ್ರು, ಅವಾಗ ಹೆಂಗ್ ಫೀಲ್ ಆಗ್ತಿತ್ತು ಅಂತ ನನಗ್ ಗೊತ್ತು, ಆ ಟೈಮಲ್ಲಿ ನನಗ್ ಸಪೋರ್ಟಿವ್ ಆಗಿ ನಿಂತಿದ್ ನೀನೆ, ಆಕ್ಚುಲಿ ನನಗ್ ತುಂಬಾನೇ ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಸಾಂಗ್ ಏನೋ ಹೇಳಕ್ ಬರ್ತಾನೆ, ಅದ್ರಲ್ಲಿ ಹೇಳಕ್ ಬಿಡ್ತಾ ಇಲ್ಲ. ಬೇಡ ಸಾಂಗ್ ನೀನೇನು ಹೇಳ್ಬೇಡ, ನೀನೇ ನಡೆದಿದ್ದಕ್ಕೆ ಏನೋ ಒಂದು ರೀಸನ್ ಇದೆ ಅಂತ ನಾನು ಅರ್ಥ ಮಾಡ್ಕೊಂತೀನಿ, ರೀಸನ್ ಇಲ್ದೆ ನೀನೇನು ಮಾಡೋದಿಲ್ಲ, ಸೊ ನೀನೇನು ಚಿಂತೆ ಮಾಡ್ಬೇಡ, ನಾನು ಇದ್ರ ಬಗ್ಗೆ ಯಾರಿಗೂ ಹೇಳಲ್ಲ, ಸೀಕ್ರೆಟ್ ನನ್ನ ಹತ್ರನೇ ಇರತ್ತೆ ಅಂದಿದ ತಕ್ಷಣ ಸಾಂಗ್ಗೆ ತುಂಬಾ ಸಂತೋಷ ಆಗುತ್ತೆ. ನಿನ್ನ ಹತ್ರ ಹೆಂಗ್ ಮಾತಾಡೋದು ಅಂತ ನಾನು ನೈಟ್ ಅಲ್ಲೇ ಯೋಚನೆ ಮಾಡ್ತಾ ಇದ್ದೆ, ಇನ್ನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅವಳ ಅಂತಾಳೆ ಥ್ಯಾಂಕ್ಸ್ ಎಲ್ಲ ಏನಕ್ಕೆ, ಇನ್ನೊಂದ್ ವಿಷಯ ಗೊತ್ತಾ, ನಾನು ಹುಷಾರಾಗ ಕ್ವೆಶ್ಚನ್ ಪೇಪರ್ ನಲ್ಲೇ ಎತ್ತಿ ಒಳಗಡೆ ಇಟ್ಬಿಟ್ಟೆ, ನಿನ್ಗೇನು ಪ್ರಾಬ್ಲಮ್ ಆಗಲ್ಲ ಅಂದಾಗ ಅವನಂತೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅದೇ ಸ್ವಲ್ಪ ಹೊತ್ತಲ್ಲಿ ಇಬ್ರು ಕಾಫಿ ಶಾಪ್ ಬಿಟ್ಟು ಹೊರಗಡೆ ಬರ್ತಾರೆ. ನೋಡಿದ್ರೆ ಹೀರೋ ಅಲ್ಲೇ ನಿಂತಿರ್ತಾನೆ. ಈಗ ಅವರಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಹೋಗ್ಬಿಟ್ಟು ಸಾಂಗ್ ನ ಬೈತಾನೆ, ಏನು ನೀನ್ ಮಾಡಿದ ತಪ್ಪನ ಮುಚ್ಚಿಡಕ್ಕೆ ಟ್ರೈ ಮಾಡ್ತಾ ಇದೀಯಾ, ಅವಳ ಬಾಯ್ನ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದೀಯ ಅಂದಾಗ ಸಾಂಗ್ ಅಂತಾನೆ ನಿನಗ್ ಬೇರೆ ಕೆಲಸ ಇಲ್ವಾ, ಯಾವಾಗ ನೋಡಿದ್ರು ಇನ್ನೊಬ್ರು ಕೆಲ್ಸದಲ್ಲಿ ಮುಗ್ ದುರ್ಸೋದೇನ ಅಂತ ಅಂದಾಗ ಹೀರೋ ಅಂತಾನೆ ನೀನೇ ತಪ್ಪು ಮಾಡಿದಂತ ನನಗ್ ಚೆನ್ನಾಗ್ ಗೊತ್ತು, ಅಷ್ಟ್ ಇಟ್ಕೊಂಡ್ ಕೂಡ ನನ್ ಮೇಲೆ ನೀನ್ ಜೋರಾಗಿ ಮಾತಾಡ್ತಾ ಇದೀಯಾ, ನನ್ಗೆ ಸುಮ್ನೆ ಟೆನ್ಷನ್ ಮಾಡಿಸ್ಬೇಡ ಅಂದಾಗ ಹೀರೋಯಿನ್ ಇಬ್ಬರನ್ನು ಸಮಾಧಾನ ಮಾಡ್ತಾ ಇರ್ತಾಳೆ. ನೀವಿಬ್ರು ಫ್ರೆಂಡ್ಸ್ ಕಂಡ್ರು ಏನೋ ಹತ್ರ ಬಡ್ಕೊಳ್ತೀರಾ ಅಂತ. ಆದ್ರೂ ಇವ್ರಿಬ್ರು ಕೇಳ್ದೆ ಜಗಳ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಹೀರೋ ಸಾಂಗ್ ನ ಬೈದ್ಬಿಟ್ಟು ಅಲ್ಲಿಂದ ಹೀರೋಯಿನ್ ಕರ್ಕೊಂಡ್ ಹೋಗ್ಬೇಕಂದಾಗ ಅವಳು ಕೂಡ ಎಲ್ಲಿಗೆ ಅಂದಾಗ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂದಿದ ತಕ್ಷಣ ಇವಳು ಹೋಗಿ ಸಾಂಗ್ ಹತ್ರ ಸರಿ ನೀನೇನು ವರಿ ಮಾಡ್ಕೋಬೇಡ ಬಾಯ್ ಅಂತ ಹೇಳ್ಬಿಟ್ಟು ಬರೋ ನನ್ ಜೊತೆ ಅಂತ ಹೇಳಿ ಹೀರೋನ್ ಅಲ್ಲಿಂದ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಕೇಳ್ತಾಳೆ ಏನೋ ನಿನ್ ಪ್ರಾಬ್ಲಮ್, ಯಾಕೆ ಈ ತರ ಮಾಡ್ತಾ ಇದೀಯಾ, ಸಾಂಗ್ಗೆ ಕೆಲಸ ಮಾಡಿದಂತ ನೀನ್ ಫಸ್ಟೇ ಗೊತ್ತಿತ್ತಾ, ಗೊತ್ತಿಲ್ದಿರೋ ತರ ಆಕ್ಟ್ ಮಾಡ್ದ ಅಂದಾಗ ಅವನು ಕೇಳ್ತಾನೆ ಹಂಗಾದ್ರೆ ಅವತ್ತು ನೈಟ್ ನೀನ್ ಕೂಡ ಸಾಂಗ್ ಮುಖ ನೋಡ್ದೆ ತಾನೆ, ಮತ್ತೆ ನಾನು ಕೇಳ್ದಾಗ ಯಾಕಿಲ್ಲ ಅಂದೆ ಅಂದಾಗ ಇವಳು ಅಂತಾಳೆ ಅದಕ್ಕೆಲ್ಲ ಒಂದು ರೀಸನ್ ಇತ್ತು ಅಂದಾಗ ಇವನ್ ಅಂತಾನೆ ಏನ್ ರೀಸನ್, ಬ್ಲಾಕ್ ಕುಡಿ ಹಾಕೊಂಡು ನಡುವೆ ಯಾರು ಬರ್ತಾ ಇಲ್ಲ, ಆ ಕೆಲಸ ಮಾಡಿದವನೇ ಅಂತ ಗೊತ್ತಿದ್ಮೇಲೆ ಯಾಕೆ ಸೈಲೆಂಟ್ ಆಗಿರ್ಬೇಕಂದಾಗ ಇವಳು ಅಂತಾಳೆ ಹೇಯ್ ಏನ್ ಮಾತಾಡ್ತಾ ಇದೀಯಾ, ಸಾಂಗ್ ಏನ್ ಬೇರೆನಾ, ಅವ್ನ್ ನಿನ್ ಫ್ರೆಂಡು ಅಂದಿದ ತಕ್ಷಣ ಹೀರೋಗ್ ಏನು ಮಾತೆ ಬರ್ತಲ್ಲ ಸೈಲೆಂಟ್ ಆಗ್ಬಿಡ್ತಾನೆ. ಇವಳು ಅಂತಾಳೆ ನಾನ್ ಸಾವ ಬದುಕಂತ ಇರ್ಬೇಕಾದ್ರೆ ನನ್ನ ಕಾಪಾಡಿದ್ದು ನಿನ್ ಫ್ರೆಂಡೇ, ಸ್ಕೂಲಲ್ಲಿ ನನ್ ಮೇಲೆ ಅಪಾದನೆ ಬಂದಾಗ ನನ್ನ ಕಾಪಾಡಿದ್ದು ನಿನ್ ಫ್ರೆಂಡೇ, ಅದನ್ನ ಮರಿಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಹೀರೋ ಹಂಗೆ ಯೋಚನೆ ಮಾಡ್ತಾ ಇರ್ತಾನೆ. ಈಗ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ತೋರಿಸ್ತಾರೆ, ಒಬ್ಬ ಕೇಪಾಪ್ ಐಡಲ್ ಬಂದಿರ್ತಾನಲ್ಲ ಅವ್ನ್ಗೆ ಸಖತ್ ಫ್ಯಾನ್ಸ್ ಇದಾರೆ ಅಂತ ಕಾಣಿಸುತ್ತೆ. ಇಬ್ರು ಹುಡುಗಿರು ಹೋಗ್ಬಿಟ್ಟು ಗಿಫ್ಟ್ ಎಲ್ಲ ಕೊಡ್ತಾರೆ, ಅವ್ನ್ ಅದನ್ನ ತಗೊಂತಾನೆ. ಇದನ್ನ ನೋಡಿ ಹೀರೋಯಿನ್ ಫ್ರೆಂಡ್ ಇರ್ತಾಳಲ್ಲ ಅವಳು ಕೂಡ ಒಂದು ಗಿಫ್ಟ್ ಎತ್ಕೊಂಡೋಗ್ ಕೊಟ್ಟಾಗ ಅದೊಂದು ಪಿಲೋ, ಅದ್ರಲ್ಲಿ ಐ ಲವ್ ಇಶು ಅಂತ ಬರ್ದಿರ್ತಾನೆ, ಅಂದ್ರೆ ಅವ್ನ ಹೆಸರು ಇಶು ಅಂತ. ಅದನ್ನ ನೋಡ್ಬಿಟ್ಟು ಅವನು ಇಲ್ಲ ಇದೆಲ್ಲ ನನಗೆ ತುಂಬಾ ಜಾಸ್ತಿ, ಈ ತರ ಗಿಫ್ಟ್ ಎಲ್ಲ ನನಗ್ ಬೇಡ, ನೀನ್ ಜಸ್ಟ್ ಕ್ಲಾಸ್ಮೇಟ್ ಅಂತ ಹೇಳಿ ಆ ಗಿಫ್ಟ್ ನ ವಾಪಸ್ ಕೊಟ್ಬಿಡ್ತಾನೆ. ಅದೇ ಟೈಪ್ಗೆ ಪಿಟಿ ಟೀಚರ್ ಬರ್ತಾರೆ, ಆ ಗಿಫ್ಟ್ ನ ನೋಡ್ಬಿಟ್ಟು ಇದು ಸಖತ್ ಪರ್ಫೆಕ್ಟ್ ಆಗಿರುತ್ತೆ ನನ್ ಪೈಲ್ಸ್ ಪ್ರಾಬ್ಲಮ್ಗೆ ಅಂತ ತಕ್ಷಣ ಅವಳು ಸರ್ ಇದೆಲ್ಲ ಬೇಡ ಸರ್ ನನಗೆ ಕೊಟ್ಬಿಡಿ ಅಂದಾಗ ಅವ್ರು ಕೂಡ ಇದೆಲ್ಲ ನನಗೇನ್ ಜಾಸ್ತಿ ಆಗಲ್ಲ, ನನಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ ನನ್ ಬ್ಯಾಕ್ಗೆ ಅಂತ ಹೇಳ್ಬಿಟ್ಟು ಬ್ಯಾಕ್ ನ ಹೊಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಇವಳಿಗೆ ಹಂಗೆ ಶೇಪ್ ಔಟ್ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ಸಾಂಗ್ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ ನಮ್ಜುನು, ಅವ್ರಪ್ಪ ಬಂದು ಅವಳನ್ನ ನೋಡಕ್ಕೆ ಅಂತ ಬಂದಿರ್ತಾರೆ. ಆಕ್ಚುಲಿ ಅವ್ರು ಬಂದು ಒಂದು ಟ್ಯಾಕ್ಸಿ ಡ್ರೈವರ್, ಬಟ್ ಇವಳು ಸುಮ್ನೆ ಶ್ರೀಮಂತರ ಮನೆ ಹುಡುಗಿ ಅಂತ ಹೇಳ್ಕೊಂಡಿರ್ತಾಳೆ ಅಷ್ಟೇ. ಅವ್ರು ಕೂಡ ಬಂದವರು ಏನಮ್ಮ ನಿನ್ನ ನೋಡಕ್ ಕೂಡ ಬರಬಾರ್ದಾ, ಸರಿ ತಗೋ ಕೇಕ್ ತಗೊಂಡ್ ಬಂದಿದ್ದೀನಿ ನಿನ್ಗೆ ಇಷ್ಟ ಅಂತ ನಿನ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡೋ ಟೈಮ್ಗೆ ಸಾಂಗ್ ಅಲ್ಲಿ ಬಂದ್ಬಿಡ್ತಾನೆ. ಏನಕ್ಕೆ ಟ್ಯಾಕ್ಸಿ ಏನಕ್ಕೆ ಬುಕ್ ಮಾಡಿದ್ಯಾ, ಎಲ್ಲಿ ಹೋಗ್ತಾ ಇದೀಯ ಅಂದಾಗ ಇವಳು ಟ್ಯೂಷನ್ಗೆ ಹೋಗ್ತಾ ಇದೀನಿ ಅಂದಾಗ ಏನು ಟ್ಯೂಷನ್ಗ ಇನ್ನೂ ಟೈಮ್ ಇದೆ ಅಲ್ವಾ ಅಂದಾಗ ಟ್ಯೂಷನ್ಗಲ್ಲ ಸ್ಟೂಡೆಂಟ್ ಇವಾಲ್ಯೂಯೇಷನ್ ಚೆಕ್ ಮಾಡ್ಸಕ್ಕೆ ಕನ್ಸಲ್ಟೆಂಟ್ ಹತ್ರ ಹೋಗ್ತಾ ಇದೀನಿ ಅಂದ ತಕ್ಷಣ ಅವನು ಸರಿ ಸರಿ ಆಯ್ತು ನಾನು ಬರ್ತೀನಿ ಬಾ ಹೋಗೋಣ ಅಂತ ಟ್ಯಾಕ್ಸಿ ಹತ್ಕೊಳ್ತಾನೆ. ಆಕ್ಚುಲಿ ಟ್ಯಾಕ್ಸಿನಲ್ಲಿ ಇರೋದು ಅವ್ರಪ್ಪ ಅಂತ ಇನ್ನು ಸಾಂಗ್ಗೆ ಗೊತ್ತಿಲ್ಲ. ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ನು ಕೇಳ್ತಾನೆ ಈ ಟ್ಯಾಕ್ಸಿ ಮೇಲೆ ನಿಮ್ಮ ಅಪ್ಪ ಕಂಪನಿ ಹೆಸರು ಹಾಕಿದೆ, ಓ ನಿಮ್ ಕಂಪನಿ ಇದೆನಾ ಟ್ಯಾಕ್ಸಿ ಅಂದ್ರೆ ಅವಳು ಕೂಡ
ಕೂಡ ತುಂಬಾನೇ ಬಿಂಕವಾಗಿ ಹೌದು ಹೌದು ಅಂತ ಹೇಳ್ತಾಳೆ. ಅವನಂತಾನೆ ನೀನ್ ತುಂಬಾ ಲಕ್ಕಿ ಬಿಡಮ್ಮ, ನಿನ್ಗೇನು ಸ್ಟೂಡೆಂಟ್ ಇವಾಲ್ಯೂಯೇಷನ್ ಅಲ್ಲ, ನಿಮ್ ಫಾದರೇ ನೋಡ್ಕೊಂಡ್ಬಿಡ್ತಾರೆ ಅಂದಾಗ ನಮ್ಜುನ್ ಅವ್ರ ಅಪ್ಪಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವರಪ್ಪ ಚಿಕನ್ ಆರ್ಡರ್ ಮಾಡಿರ್ತಾರೆ ಅಂತ ಒಂದು ಅಪಾರ್ಟ್ಮೆಂಟ್ ಗೆ ಎತ್ಕೊಂಡು ಹೋಗ್ತಾರೆ. ಅಲ್ಲಿರೋದ್ ಬೇರೆ ಯಾರು ಅಲ್ಲ, ನಮ್ಜುನೆ ತುಂಬಾ ಮಕ್ಳು ಇರ್ತಾರೆ. ಇವ್ರು ಕೂಡ ಚಿಕನ್ ಡೆಲಿವರಿ ಮಾಡ್ಬಿಟ್ಟು ನಮ್ಮ ಮಗಳು ಕೂಡ ಇದೇ ಸ್ಕೂಲಲ್ಲೇ ಓದೋದು, ನೀನು ಅದೇ ಸ್ಕೂಲ್ ಅಂತ ಮಾತಾಡಿಸ್ತಾರೆ. ಅವ್ರಿಗೆ ಕೂಡ ಹೌದು ಅಂಕಲ್ ಅಂತ ಹೇಳಿ ಡೋರ್ ನ ಕ್ಲೋಸ್ ಮಾಡ್ಕೊಂತಾಳೆ. ಇವ್ರು ಕೆಳಗಡೆ ಬಂದು ಯೋಚನೆ ಮಾಡ್ತಾರೆ, ಅಷ್ಟು ಮಕ್ಳಿದಾರೆ, ಒಂದೇ ಒಂದ್ ಚಿಕನ್ ಹೆಂಗಪ್ಪ ಸರಿ ಹೋಗುತ್ತೆ ಅಂತ. ಇನ್ನೊಂದ್ ಕಡೆ ಸ್ಕೂಲ್ ಅಲ್ಲಿ ಹೀರೋ ಮತ್ತೆ ಅವ್ನ ಫ್ರೆಂಡ್ ಒಂದ್ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇದ್ರೆ ಸಾಂಗ್ ಮತ್ತೆ ಇವನೊಂದ್ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಆಗ ಅವ್ನ್ ಕೇಳ್ತಾನೆ, ರಿಯಲ್ ಆಗಿ ನೀನ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯ ಅಂದಾಗ ಸಾಂಗ್ ಕೂಡ ಹೌದು ನಾನ್ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದೀನಿ, ನಾನ್ ಯಾವ್ದೇ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳಲ್ಲ ಅಂದಾಗ ಹೀರೋ ಕೂಡ ಏನ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಡ್ರಿಂಕ್ ಮಾಡ್ತಾ ಇದ್ದಾಗ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತಾನೆ. ಅವ್ನ್ ಫ್ರೆಂಡ್ ಕೇಳ್ತಾನೆ, ಏನೋ ಡ್ರಿಂಕ್ಸ್ ಚೆನ್ನಾಗಿಲ್ವಾ ಅಂತ. ಆಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹೀರೋ ಸಾಂಗು ಮತ್ತೆ ಜಂಗಿ 3 ಜನನು ಫ್ರೆಂಡ್ಸ್ ಆಗಿರ್ತಾರಲ್ಲ, ಆ ಟೈಮಲ್ಲಿ ಏನಾಯ್ತು ಅಂತ. ಅವತ್ತು ಸಾಂಗ್ದು ಬರ್ಡೇ ಇರುತ್ತೆ. ಇವರೆಲ್ಲ ಹಿಂಗೆ ಗೆಲ್ಲಿ ಮಾಡ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಬಂದು ಸಾಂಗ್ಗೆ ಒಂದು ಗಿಫ್ಟ್ ನ ಕೊಡ್ತಾನೆ. ಏನಂತ ತೆಗೆದು ನೋಡಿದ್ರೆ ಟ್ಯಾಬ್. ಅವ್ನಂತಾನೆ, ಯಾವಾಗ ನೋಡಿದ್ರು ನನ್ಗೆ ಗಿಫ್ಟ್ ಕೊಡ್ತಾನೆ ಇರ್ತೀಯ ಅಂತ. ಅದಕ್ಕೆ ಇವ್ನಂತಾನೆ, ಹೌದು ಕಣೋ, ಬರ್ಡೇ ದಿನ ಗಿಫ್ಟ್ ಮಾತ್ರ ಅಲ್ಲ, ಒದೆಗಳು ಕೊಡೋದ್ ಕೂಡ ನನ್ಗೆ ಇಷ್ಟ ಅಂತ. ಅವ್ರಿಬ್ರು ಸೇರ್ಕೊಂಡು ಸಾಂಗ್ ನ ಚೆನ್ನಾಗಿ ಹೊಡಿತಾರೆ. ಇತರ ಇವರೆಲ್ಲ ಸೇರಿ ಎಂಜಾಯ್ ಮಾಡಿರೋದನ್ನ ಒಂದ್ ಕಡೆ ಸಾಂಗ್ ನೆನ್ಸಿ ನೋಡ್ತಾ ಇದ್ರೆ ಇನ್ನೊಂದ್ ಕಡೆ ಹೀರೋ ಕೂಡ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಈಗ ಸ್ಟಾಫ್ ರೂಮ್ ಅಲ್ಲಿ ಸರ್ ಕೂತಿರ್ಬೇಕಾದ್ರೆ ಆ ಕ್ಲೀನ್ ಮಾಡೋ ಲೇಡಿ ಒಬ್ರು ಬಂದು ಮಾತಾಡಿಸ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಫ್ರೆಂಡ್ ಇರ್ತಾರಲ್ಲ ಅವ್ರ ಅಮ್ಮನೆ. ಅವ್ರು ಬಂದು ಸಾರಾದು ಸ್ವಲ್ಪ ಇವ್ಯಾಲ್ಯೂಯೇಷನ್ ಲೆಟರ್ ಚೆಕ್ ಮಾಡ್ಬಿಟ್ಟು ಹೇಳ್ತೀರಾ ಅಂದಾಗ ಅವ್ರು ಕೂಡ ಚೆಕ್ ಮಾಡ್ಬಿಟ್ಟು, ನಿಮ್ ಮಗಳಿಗೆ ಇವ್ಯಾಲ್ಯೂಯೇಷನ್ ಲೆಟರ್ ಏನು ಅಗತ್ಯ ಇಲ್ಲ ಅನ್ಕೊಂಡಿದ್ದೀನಮ್ಮ, ಯಾಕಂದ್ರೆ ಅವಳು ಸಿವಿಲ್ ಸರ್ವೆಂಟ್ ಎಕ್ಸಾಮ್ ನ ಬರೀತಿದ್ದಾಳಲ್ಲ ಅಂದಾಗ ಇವ್ರು ಅಂತಾರೆ, ಇಲ್ಲ ಎಷ್ಟೇ ಅವಳ ಹತ್ರ ಎಕ್ಸಾಮ್ ಬರೆದ್ರೆ ಕೂಡ ಕಾಲೇಜ್ಗೆ ಹೋಗ್ಬೇಕಂತ ಅವಳಿಗೂ ಆಸೆ ಇರತ್ತಲ್ವಾ, ಅವ್ರ ಬೇರೆ ಫ್ರೆಂಡ್ಸ್ ತರ. ಆದ್ರೆ ನನ್ ಫೈನಾನ್ಷಿಯಲ್ ಸ್ಟೇಟ್ ನ ನೋಡಿ ಅವಳ ಹತ್ರ ಆಸೆನೆಲ್ಲ ಬಿಟ್ಬಿಟ್ಟಿದ್ದಾಳೆ ಅಂತ ಹೇಳಿ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಳ್ತಾರೆ. ಆ ಸರ್ ಕೂಡ ಸರಿ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ ಅಂತ ಅವ್ರಿಗೆ ಟಿಶ್ಯೂ ಎಲ್ಲ ಕೊಡ್ತಾರೆ. ಇನ್ನೊಂದ್ ಕಡೆ ಹೀರೋಯಿನ್ ಮತ್ತೆ ಆ ಸಾರಾ ಅನ್ನೋಳು ಮಾತಾಡ್ತಾ ಇರ್ತಾರೆ. ಹೀರೋಯಿನ್ ಕೇಳ್ತಾಳೆ, ಏನೇ ನಿನ್ ಡ್ರೀಮು ಅಂತ. ಅದಕ್ಕವಳು, ನಾನ್ ಇವಾಗವರೆಗೂ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ ಕಣೆ, ನನ್ ಲೈಫ್ ಯಾವ ತರ ಹೋಗುತ್ತೋ ಆತರ ಹೋಗ್ತಾ ಇರೋದಷ್ಟೇ ಅಂತ ಹೇಳಿದಾಗ ಇವಳು ಅಂತಾಳೆ, ನೀನೇ ಪರವಾಗಿಲ್ವೇ, ನಿನ್ ತಂದೆ ತಾಯಿಗೆ ಒಳ್ಳೆ ಮಗಳಾಗಿದ್ಯಾ, ಆದ್ರೆ ನನ್ನ ನೋಡು, ನಾನ್ ವೆಬ್ಟೂನರ್ ಆಗ್ಬೇಕು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ ಪೀಡಿಸ್ತಾ ಇದೀನಿ, ಯಾಕಂದ್ರೆ ಅದಕ್ಕೆ ಸ್ಕ್ಯಾನರ್ ಬೇಕಾಗುತ್ತೆ, ಟ್ಯಾಬ್ಲೆಟ್ ಬೇಕಾಗುತ್ತೆ, ಇನ್ನು ಏನೆಲ್ಲ ಬೇಕು ಅಂತ ಹೇಳಿದಾಗ ಅವಳು ಅಂತಾಳೆ, ನಂದ್ ಆತರ ಎಲ್ಲ ಕಣೆ, ನಾನ್ ಫೈನಾನ್ಷಿಯಲ್ ಸ್ಟೇಟ್ ನೋಡ್ಕೊಂಡು ಆ ಟೈಮಲ್ಲಿ ಯಾವ ದಾರಿಗೆ ಹೋಗ್ಬೇಕೋ ಆದ್ರೇನೆ ನೋಡ್ಕೊಂತೀನಿ ಅಂದಾಗ ಇವಳು ಹಂಗೆ ಆಶ್ಚರ್ಯವಾಗಿ ನೋಡ್ತಾಳೆ. ಪರವಾಗಿಲ್ಲ ಕಣೆ, ನಿಮ್ಮವ್ರಿಗೆ ನೀನ್ ಕಷ್ಟ ಕೊಡಲ್ಲ ಅಂತ ಇಬ್ರು ಹಂಗೆ ಚೇರ್ಸ್ ಹೊಡ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸ್ಟಾಫ್ ರೂಮ್ ಅಲ್ಲಿ ಇರೋ ಸರ್ ನ ತೋರಿಸ್ತಾರೆ. ಅಲ್ಲಿಗೆ ಸ್ಮೋಕ್ ಮಾಡ್ತಾ ಇದ್ದಲ್ಲ ಒಂದು ಸ್ಟೂಡೆಂಟ್, ಅವ್ನ್ ಬಂದಿರ್ತಾನೆ. ಅವ್ನ್ ಇವ್ಯಾಲ್ಯೂಯೇಷನ್ ಲೆಟರ್ ನ ತಗೊಂಬಂದ್ ಕೊಟ್ಟಾಗ ಸರ್ ನೋಡ್ಬಿಟ್ಟು, ಇದೇನಿದು, ಆಕ್ಚುಲಿ ಇವ್ಯಾಲ್ಯೂಯೇಷನ್ ಲೆಟರ್ ನ ನಾನ್ ಬರೀಬೇಕು, ಏನಾದ್ರೂ ಮಿಸ್ ಆಗಿದ್ರೆ ನೀವು ಬರ್ಕೊಡಿ ಅಂತ ಹೇಳಿದ್ದು, ನೀನ್ ನೋಡಿದ್ರೆ ಈ ತರ ಬುಕ್ಲೆಟ್ ತರ ಬರ್ಕೊಂಡ್ ಬಂದಿದ್ಯಾ ಅಂದಾಗ ಇವ್ನಂತಾನೆ, ಸರ್ ಇದಕ್ಕೆ ಎಷ್ಟು ದುಡ್ಡು ಕೊಟ್ಟು ಎಕ್ಸ್ಪರ್ಟ್ ಹತ್ರ ಬರ್ಸ್ಕೊಂಡ್ ಬಂದಿದೀನಿ ಗೊತ್ತಾ, ನೀವ್ ಇದ್ರಲ್ಲಿ ಏನು ಚೇಂಜ್ ಮಾಡ್ಬೇಡಿ ಅಂತಾನೆ. ಇದೆಲ್ಲ ಕರೆಕ್ಟ್ ಅಲ್ಲ ಕಣೋ ಅಂದಾಗ ಅವನಂತಾನೆ, ಸರ್ ನೀವಾಗ ನೀವು ಬರೆದ್ರೆ ಕೂಡ ಇಷ್ಟು ಚೆನ್ನಾಗಿ ಬರೆಯೋದಿಲ್ಲ, ಇದು ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳಿದ ತಕ್ಷಣ ಸರ್ಗೆ ಏನ್ ಮಾತಾಡೋದಂತ ಗೊತ್ತಿಲ್ಲ. ಸರಿ ಆಯ್ತು ನಾನ್ ಚೆಕ್ ಮಾಡ್ತೀನಿ ಹೋಗು ಅಂತ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡ ಮೇಡಮ್ ಕೂಡ, ಎಲ್ಲಾ ಸ್ಟೂಡೆಂಟ್ಸ್ ಹಂಗೆ ಇದ್ದಾರೆ, ಪ್ರತಿಯೊಂದಕ್ಕೂ ದುಡ್ಡೇ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಈ ಸರ್ ಹೋಗ್ಬಿಟ್ಟು ಸ್ಟ್ರಿಕ್ಟ್ ಆಗಿರ್ತಾರಲ್ಲ ಸರ್ ನ ಮಾತಾಡಿಸ್ತಾರೆ. ಸರ್ ನನ್ಗೊಂದು ಹೆಲ್ಪ್ ಮಾಡ್ಬೇಕಾಗಿತ್ತು ಅಂತ. ಏನ್ ವಿಷಯ ಅಂತ ನೋಡಿದ್ರೆ ಈಗ ಇಬ್ರು ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಗ ಟೀಚರ್ ಹೇಳ್ತಾರೆ, ಅಂದ್ರೆ ಮಿಸ್ಟರ್ ಕಿಮ್ ಹೇಳ್ತಾರೆ, ಸ್ಟೂಡೆಂಟ್ ಇವ್ಯಾಲ್ಯೂಯೇಷನ್ ಲೆಟರ್ ನ ಈ ತರ ಎಲ್ಲ ಮಾಡ್ಸೋದು ಸರಿ ಅಲ್ವಲ್ಲ ಸರ್, ನಾವ್ ತಾನೇ ಅದನ್ನೆಲ್ಲ ಮಾಡ್ಬೇಕು, ನಾನು ಎಷ್ಟೇ ಸರಿ ಮಾಡ್ಬೇಕು ಅನ್ಕೊಂಡ್ರೆ ಕೂಡ ಇಲ್ಲಿ ಯಾರು ಸರಿ ಹೋಗ್ತಾ ಇಲ್ಲ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದಾಗ ಆ ಸ್ಟ್ರಿಕ್ಟ್ ಆಗಿರೋ ಸರ್ ಹೇಳ್ತಾರೆ, ನನ್ನ ಮಾತ್ರ ಏನ್ ಅನ್ಕೊಂಡಿದ್ದೀರಾ ನೀವು, ನಾನು ಸ್ಟಾರ್ಟಿಂಗ್ ಇಂದ ಬಂದಾಗಿಂದ ಇದನ್ನೆಲ್ಲ ಚೇಂಜ್ ಮಾಡ್ಬೇಕು, ಈ ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ಬೇಕು ಅಂತ ನಾನು ಎಷ್ಟೋ ಟ್ರೈ ಮಾಡಿದೆ, ಆದ್ರೆ ಇದುವರೆಗೂ ಒಂದು ಸ್ಟೂಡೆಂಟ್ ನ ಕೂಡ ನನ್ನ ಕೈಲಿ ಚೇಂಜ್ ಮಾಡಕ್ಕಾಗಿಲ್ಲ, ಇದಕ್ಕೆಲ್ಲ ಏನ್ ಕಾರಣ, ಈ ಡಿಪಾರ್ಟ್ಮೆಂಟ್ ಕಾರಣ ಅಂತ ಹೇಳಿ ಮಾತಾಡ್ಕೊಂತಾ ಇರ್ತಾರೆ. ಇಬ್ರಿಗೂ ತುಂಬಾನೇ ಫೀಲಿಂಗ್ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ. ಅವಳಂಗೆ ಸ್ಕೂಲ್ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಹೋಗ್ಬೇಕಾದ್ರೆ ಅವ್ರಪ್ಪ ಏನೋ ತಿಂಡಿ ಮಾಡ್ತಾ ಇರ್ತಾರೆ. ಇವಳೋಗ ಅದನ್ನ ತಿನ್ನೋದ್ ನೋಡ್ಬಿಟ್ಟು ಮಾಡೋವರೆಗೂ ಇರು ಅಂತಾಳೆ. ಅದಾದ್ಮೇಲೆ ತಗೋ ಇದನ್ನ ತಿನ್ನೋ ಅವರಪ್ಪ ಬಾಯಲ್ಲಿ ಇಟ್ಟಿದ ತಕ್ಷಣ, ಅಪ್ಪ ಸೂಪರ್ ಆಗಿದೆ, ಅಪ್ಪ ಎಮ್ಮಿ ಆಗಿದೆ ಅಂತ ಹಂಗೆ ಡ್ಯಾನ್ಸ್ ಆಡ್ತಾರೆ. ಅದೇ ಟೈಮ್ ಅವ್ರ ತಮ್ಮ ಬರ್ತಾನೆ. ಅಲ್ಲಿಗೆ ಬಂದು ಇವಳು ಬ್ಯಾಗರ್ ಇರೋ ಇವ್ಯಾಲ್ಯೂಯೇಷನ್ ಲೆಟರ್ ನ ಎತ್ಬಿಟ್ಟು, ಏನೇ ಇದು, ಏನು ಇನ್ನು ಬರ್ದಿಲ್ಲ ಅಂದಾಗ ಇವಳು ಅದನ್ನ ಕಿತ್ಕೊಂಡು, ನಿನ್ಗೆ ಯಾಕೆ ಇದಲ್ಲ, ಬಾಯ್ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡೋ, ನನಗೆ ಗೊತ್ತು ಯಾವಾಗ ಬರೀಬೇಕು ಅಂತ, ನಾನು ಬರೀತೀನಿ ಅಂದಾಗ ಅವ್ರಮ್ಮ ಕೂಡ, ಏನೇ ಯಾಕೆ ಏನು ಬರ್ದಿಲ್ಲ, ಬರಿಬೋದಲ್ವಾ ಅಂದಾಗ ಅವಳದ ನಂಗೆ ಯೋಚನೆ ಮಾಡ್ತಾಳೆ. ನೆಕ್ಸ್ಟ್ ಡೇನೆ ಕಾಲೇಜ್ ಅಲ್ಲಿ ಇವ್ಯಾಲ್ಯೂಯೇಷನ್ ಲೆಟರ್ ಬಗ್ಗೆನೆ ಪೇರೆಂಟ್ಸ್ ಗೆಲ್ಲ ಒಂದು ಮೀಟಿಂಗ್ ನ ಇಟ್ಟಿರ್ತಾರೆ. ಆ ಮೀಟಿಂಗ್ ಗೆ ಹೀರೋಯಿನ್ ಅವರಮ್ಮ ಕೂಡ ಹೋಗಿರ್ತಾರೆ. ಅಲ್ಲಿರೋರು ಹೇಳ್ತಾ ಇರ್ತಾರೆ, ಈ ಇವ್ಯಾಲ್ಯೂಯೇಷನ್ ಲೆಟರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಿಮ್ ಮಕ್ಕಳಿಗೆ ಕಾಲೇಜ್ಗೆ ಹೋಗೋದಕ್ಕೆ, ಇದರಿಂದ ನಿಮ್ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಹೊರಗಡೆ ಪೇರೆಂಟ್ಸ್ ಎಲ್ಲ ಮೀಟಿಂಗ್ ಹಾಕ್ಬೇಕಾದ್ರೆ ಹೀರೋಯಿನ್ ಅವರಮ್ಮ ಕೂಡ ಕೂತಿರ್ತಾರೆ. ಅವರೆಲ್ಲ ಎಕ್ಸ್ಪರ್ಟ್ಸ್ ಹತ್ರ ನಮ್ಮ ಮಕ್ಕಳದು ಇವ್ಯಾಲ್ಯೂಯೇಷನ್ ಲೆಟರ್ ಎಲ್ಲ ಕೊಟ್ಟು ನಾವ್ ಇದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹಾಕಿಸ್ಬೇಕು, ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆ, ಅದರದೆಲ್ಲ ಹಾಕಿಸ್ಬೇಕು ಅಂತ ಹೇಳ್ತಾ ಇದ್ರೆ ಹೀರೋಯಿನ್ ಅವರಮ್ಮ ಏನ್ ಅರ್ಥ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ. ಇವರು ಏನೋ ಕ್ವೆಶ್ಚನ್ ಕೇಳಿದ ತಕ್ಷಣ ಅಲ್ಲಿರೋ ಒಂದ್ ಲೇಡಿ ಕೇಳ್ತಾರೆ, ನೀವು ಫಸ್ಟ್ ಟೈಮ್ ಮೀಟಿಂಗ್ ಗೆ ಅಂತ. ಅದಾದ್ಮೇಲೆ ಹೀರೋಯಿನ್ ಅವರಮ್ಮ ಏನು ಮಾತಾಡಲ್ಲ. ಅಲ್ಲಿಂದ ಮನೆಗ್ ಬಂದ್ಮೇಲೆ ಅವ್ರ ಗಂಡ ಜೊತೆ ಕುಡ್ಕೊಂಡ್ ಕೂತಿರ್ಬೇಕಾದ್ರೆ ಹೇಳ್ತಾರೆ, ಅಲ್ಲಿ ಬಂದಿರೋರೆಲ್ಲ ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ಗೊತ್ತಾ, ಅವ್ರು ಏನ್ ಮಾತಾಡ್ಕೊಂಡ್ರು ಅಂತ ನನಗೆ ಸ್ವಲ್ಪನೂ ಅರ್ಥ ಆಗಿಲ್ಲ ಅಂತ ಹೇಳಿದಾಗ ಅವ್ರ ಗಂಡನೇ ಅಂತಾರೆ, ಸರಿ ನೀನಾದ್ರೂ ಹೋಗಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬಾರ್ದ ಅಂದಾಗ, ಏನು ಆ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋದಾ, ಅಲ್ಲಿ ಬಂದಿರೋರೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ ಲಾಯರ್ಸ್ ಅಂತವ್ರ ಜೊತೆ ನಾನ್ ಹೆಂಗ್ರಿ ಹೋಗಕ್ಕಾಗತ್ತೆ, ಅದೆಲ್ಲ ಆಗಲ್ಲ, ನಮ್ ಮಗಳು ಪಾಪ ಅಲ್ವಾ, ಸಿರೋಳ್ ಎಜುಕೇಶನ್ಗೆ ಬೇರೆ ಎಲ್ಲಾದ್ರೂ ದುಡ್ಡಾದ್ರೂ ತಗೊಳನ್ವಾ ಅಂದಾಗ ಅವ್ರಪ್ಪ ಅಂತಾರೆ, ಅವಸರ ಆದ್ರೆ ಮನೇನ್ ಕೂಡ ಮಾರ್ಬಿಡೋಣ ಬಿಡು ಅಂತ. ಆಗ ಹೀರೋಯಿನ್ ಅವ್ರಮ್ಮ ಅಂತಾರೆ, ನಾವಿರೋದೇ ಬಾಡಿಗೆಗೆ, ಬಾಡಿಗೆ ಮನೇನ ನೀನ್ ಎಲ್ಲಿಂದ ಸೇಲ್ ಮಾಡ್ತೀಯ ಅಂತ ಹೊಡೆದು ಓಡಿಸ್ತಾರೆ. ಇನ್ನೊಂದ್
ಇನ್ನೊಂದ್ ಕಡೆ ಪ್ರಿನ್ಸಿಪಲ್ ಬಂದು ಪೇರೆಂಟ್ಸ್ ನೆಲ್ಲ ಕೂರ್ಸ್ಕೊಂಡ್ ಮಾತಾಡ್ಬೇಕಾದ್ರೆ ಟೀಚರ್ ನ ಕೂಡ ಕರೆದಿರ್ತಾರೆ, ಅಂದ್ರೆ ಮಿಸ್ಟರ್ ಕಿಮ್ನ. ಅವ್ರು ಕೂಡ ಏನಕ್ ಸರ್ ಅಂದಾಗ ಏನಿಲ್ಲ ಸುಮ್ನೆ ಪೇರೆಂಟ್ಸ್ ಜೊತೆ ಟೀ ಕುಡಿಯೋಣ ಅಂತ ಕುತ್ಕೋ ಅಂದಾಗ ಆ ಸರ್ ಕೂಡ ಕುತ್ಕೊಳ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಅಲ್ಲಿರೋ ಪೇರೆಂಟ್ ಒಬ್ರು ಡೈರೆಕ್ಟ್ ಆಗಿ ಕೇಳ್ತಾರೆ, ನಮ್ಮ ಮಕ್ಕಳದು ಇವ್ಯಾಲ್ಯೂಯೇಷನ್ ಲೆಟರ್ ನ ನೀವ್ ಎಂಟ್ರಿ ಮಾಡಿದಿರಲ್ಲ, ನಾವ್ ಅದನ್ನ ನೋಡ್ಬೇಕಂದಿದ ತಕ್ಷಣ ಇವ್ರಿಗೇನ್ ಅರ್ಥ ಆಗ್ತಿಲ್ಲ, ಏನು ಇವ್ಯಾಲ್ಯೂಯೇಷನ್ ಲೆಟರ್ ನ ನೀವ್ ನೋಡ್ಬೇಕಾ ಅಂದಾಗ ಅವ್ರು ಕೇಳ್ತಾರೆ, ಹೌದು ನಾವ್ ತುಂಬಾನೇ ಕಷ್ಟಪಟ್ಟು ತುಂಬಾನೇ ದುಡ್ಡೆಲ್ಲ ಕೊಟ್ಟು ಕನ್ಸಲ್ಟೆಂಟ್ ಹತ್ರ ಅಂದ್ರೆ ಒಂದು ಎಕ್ಸ್ಪರ್ಟ್ ಹತ್ರ ಅದನ್ನೆಲ್ಲ ರೆಡಿ ಮಾಡಿದೀವಿ, ನೀವ್ ಅದನ್ನೇ ಹಂಗೆ ಎಂಟ್ರಿ ಮಾಡಿರ್ಬೇಕಲ್ವಾ, ಸೊ ನೀವ್ ಹೆಂಗ್ ಎಂಟ್ರಿ ಮಾಡಿದೀರಾ ಅಂತ ಚೆಕ್ ಮಾಡ್ಬೇಕಂದಾಗ ಇವ್ರಿಗೆ ಶಾಕ್ ಆಗುತ್ತೆ. ಅದನ್ನ ಹೆಂಗ್ ತೋರ್ಸಕ್ಕಾಗತ್ತೆ, ನಮಗೆಂತ ಕೆಲವೊಂದು ರೂಲ್ಸ್ ಎಲ್ಲ ಇರುತ್ತಲ್ವಾ, ನಾವ್ ಅದನ್ನ ಇವಾಗ ತೋರ್ಸಕ್ ಆಗಲ್ಲ ಅಂದ ತಕ್ಷಣ ಅಲ್ಲಿರೋ ಲೇಡೀಸ್ ಎಲ್ಲ ಟೆನ್ಷನ್ ಆಗ್ಬಿಡ್ತಾರೆ, ಏನು ನಾವ್ ಕೇಳಿದ್ರೆ ನಮ್ಗೆ ತೋರ್ಸಲ್ವಾ ಅಂದಾಗ ಸರ್ ಕೂಡ ಎದ್ ನಿಂತ್ಕೊಂಡು ಹೇಳ್ಬಿಡ್ತಾರೆ, ನೋಡಿ ಮೇಡಮ್ ಇದನ್ನೆಲ್ಲ ತೋರ್ಸಕ್ಕೆ ಅಂತ ಒಂದು ಟೈಮ್ ಇರುತ್ತೆ, ಇವ್ರದ್ದು ಇಯರ್ ಮುಗಿಯೋವರೆಗೂ ನಾವ್ ಅದನ್ನ ತೋರ್ಸಕ್ಕಾಗಲ್ಲ, ಅದಾದ್ಮೇಲೆ ನೀವ್ ಯಾವಾಗಾದ್ರೂ ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಪ್ರಿನ್ಸಿಪಲ್ಗೂ ಟೆನ್ಷನ್ ಆಗುತ್ತೆ, ಇದ್ರೂನು ಸರಿ ಹೊಸದಾಗಿ ಬಂದಿದ್ದಾನಲ್ವಾ ಅವ್ನಿಗಿನ್ನೂ ಏನು ಗೊತ್ತಿಲ್ಲ, ನಾನ್ ಮಾತಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಆ ಪೇರೆಂಟ್ಸ್ ಎಲ್ಲ ಅಲ್ಲಿಂದ ಹೋದ್ಮೇಲೆ ಪ್ರಿನ್ಸಿಪಲ್ ಈ ಸರ್ ನಮ್ಮ ಮತ್ತೆ ಕರೆದು ಮಾತಾಡಿಸ್ತಾರೆ, ಒಂದೇ ಸ್ಕೂಲ್ ಅಲ್ಲಿ ಇದೀವಿ, ಒಂದೇ ಪೇರೆಂಟ್ಸ್, ಇವರಿಂದ ತಾನೇ ನಾವ್ ಈ ಸ್ಟೇಜ್ ಅಲ್ಲಿ ಇರೋದು, ಸ್ವಲ್ಪ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇವ್ಯಾಲ್ಯೂಯೇಷನ್ ಲೆಟರ್ ತಾನೇ ನೋಡಕ್ ಕೇಳ್ತಿದ್ರೆ ಜಸ್ಟ್ ಒಂದು ಪ್ರಿಂಟ್ ಅದನ್ನ ತೋರಿಸಬಾರ್ದ ಅಂದಾಗ ಈ ಕ್ಲಾಸ್ ಟೀಚರ್ ಒಪ್ಕೊಂತಾನೆ ಇಲ್ಲ, ಸರ್ ನೋಡಿ ಸರ್ ನಾನು ಕೊಡೋದಿಲ್ಲ, ಅದೆಲ್ಲ ತೋರ್ಸಕ್ ಆಗಲ್ಲ, ನಮ್ ರೂಲ್ಸ್ ಗೆ ಅಗೇನ್ಸ್ಟ್ ಅಂದಿದ ತಕ್ಷಣ ಪ್ರಿನ್ಸಿಪಲ್ ಟೆನ್ಷನ್ ಆಗ್ಬಿಡ್ತಾನೆ, ನೋಡಿ ನಿಮ್ನ ಕೆಲ್ಸದಿಂದ ತೆಗಿಬಾರ್ದಂದ್ರೆ ಈ ಕೆಲಸನ ನೀವು ಮಾಡ್ಲೇಬೇಕು ಅಂತ. ಪಾಪ ಈ ಸರ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಇದನ್ನೆಲ್ಲ ಹೀರೋ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂತಾನೆ ಇರ್ತಾನೆ. ಅದಾದ್ಮೇಲೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಹೀರೋಯಿನ್ ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಹೀರೋಯಿನ್ ಬರ್ತಾಳೆ, ಸ್ಟಾಪ್ ಅಂತಾನೆ. ಅವಳು ಕೂಡ ಏನು ಅಂತ ಕೇಳಿದಾಗ ಇವತ್ತು ನೈಟ್ ಫ್ರೀ ಆಗಿರ್ತೀಯ ಅಂತ ಕೇಳಿದ ತಕ್ಷಣ ಇವಳು ಏನು ನೈಟ್ ಏನ್ ಮಾಡ್ತೀಯಾ ಅಂದಾಗ ಇವ್ರಂಗೆ ಕೈ ಅಡ್ಡ ಇಟ್ಟವನು ಅಂತಾನೆ, ಏನು ನಾನೇನು ಅನ್ಅಫಿಷಿಯಲ್ ವರ್ಕ್ ಗೆ ಕರೀತಾ ಇಲ್ಲ, ಅಫಿಷಿಯಲ್ ವರ್ಕ್ ಗೆ ಅಂದಿದ ತಕ್ಷಣ ಅವಳು ಅನ್ಅಫಿಷಿಯಲ್ ಅಫಿಷಿಯಲ್ ನೀನ್ ಕರೆದಿದ ತಕ್ಷಣ ಎಲ್ಲ ಬರಕ್ ಆಗಲ್ಲ ಅಂತ ಹೇಳ್ಬಿಡ್ತಾಳೆ. ಅದಾದ್ಮೇಲೆ ಓ ಬರಕ್ ಆಗಲ್ವಾ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಹೇಳೋ ಅಂತ ಹೇಳ್ಕೊಂಡು ಹಿಂದ್ಗಡೆನೆ ಓಡೋಗ್ತಾ ಇರ್ತಾಳೆ. ಈಗ ಹಂಗೆ ನೈಟ್ ತೋರಿಸ್ತಾರೆ. ಹೀರೋ ಬ್ಲಾಕ್ ಕಲರ್ ಹೂಡಿ ಹಾಕೊಂಡು ಒಂದು ಸ್ಟೋರೇಜ್ ರೂಮ್ ಇರುತ್ತಲ್ಲ ಆ ಜಾಗಕ್ಕೆ ಹೋಗ್ತಾನೆ. ಇನ್ನೊಂದ್ ಕಡೆ ಕ್ಲಾಸ್ ಟೀಚರ್ ಬಂದು ಸ್ಟಾಫ್ ರೂಮ್ ಅಲ್ಲಿ ಕುತ್ಕೊಂಡು ಎವ್ಯಾಲ್ಯೂಯೇಷನ್ ಲೆಟರ್ ನೆಲ್ಲ ಎಂಟ್ರಿ ಮಾಡ್ತಾ ಇರ್ಬೇಕಾದ್ರೆ ಟಕ್ಕಂತ ಒಂದ್ ಕೀನ್ ಎತ್ಕೊಂಡ್ಬಂದು ತೋರಿಸುತ್ತೆ. ಅಷ್ಟೇ ಒಂದ್ ಸಖತ್ ಎದುರ್ಕೊಂಡ್ಬಿಡ್ತಾನೆ. ನೋಡಿದ್ರೆ ಪೊಲೀಸ್ ಲೇಡಿನೇ. ಯಾವಾಗೂ ಬಂದ್ ಹಿಂಗೆ ಭಯ ಪಡಿಸ್ತೀರಾ ಅಂದಿದ ತಕ್ಷಣ ಲೇಡಿ ಹೇಳ್ತಾರೆ, ನನ್ಗ ಸ್ಟೋರೇಜ್ ರೂಮ್ ಕೀ ಸಿಕ್ತು ಅಂತ. ಈ ಸರ್ ಬಂದು ಏನಕ್ಕ ಸ್ಟೋರೇಜ್ ರೂಮ್ ಕೀ, ಬೇಡ ಹೋಗ್ಬೇಡಿ ಅಂತ ಹೇಳಿದಾಗ ಇವಳು ಅಂತಾಳೆ, ನೀನ್ ಯಾಕೆ ಅಷ್ಟು ಭಯ ಪಡ್ತಾ ಇದೀಯಾ, ಬಾ ಹೋಗೋಣ ಅಂದಿದ ತಕ್ಷಣ ಇವ್ರು ಕೂಡ ಸರಿ ಆಯ್ತು ಅಂತ ಹೇಳಿ ಎದ್ದು ಬಿದ್ದು ಹೋಗ್ತಾರೆ. ಆಕ್ಚುಲಿ ಇವರು ಏನಕ್ಕ ಸ್ಟೋರೇಜ್ ರೂಮ್ ಹೋಗೋದು ಬೇಡ ಅಂತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಹೆಂಗೋ ಸ್ಟೋರೇಜ್ ರೂಮ್ ಹತ್ರ ಕೂಡ ಹೊಟ್ಟೋದ್ರು. ಆದ್ರೆ ಸರ್ ಬಂದು ಅವ್ನಿಗೆ ಸಿಗ್ನಲ್ ಕೊಡೋ ತರ ಕೆಳಗಡೆ ಬಿದ್ದು ಅಯ್ಯೋ ಯಮ್ಮ ನನ್ ಕಾಲು ಹೋಯ್ತು ಅಂತೆಲ್ಲ ಕಿರ್ಚ್ಕೊಳ್ತಾರೆ. ಆದ್ರೆ ಈ ಲೇಡಿ ನಿಂದ ಯಾವಾಗೂ ಇದೇ ಆಗೋಯ್ತು, ಏನ್ ಮಾಡುದು ಕ್ಯೂಟ್ ಆಗಿರ್ತೀಯ ಅಂತ ಅನ್ಕೊಂಡು ಹೋಗಿ ಮೇಲೆ ಸ್ಟೋರೇಜ್ ರೂಮ್ ನ ಓಪನ್ ಮಾಡ್ಬಿಟ್ರು. ಹೀರೋ ಕೂಡ ಒಳಗಡೆನೆ ಕೂತಿದ್ದಾನೇನೋ, ಹಿಂದೆ ತಿರುಗಿ ನೋಡ್ತಾ ಇರ್ತಾನೆ. ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಯಾರು ಇಲ್ಲ. ಆ ಸರ್ಗೆ ಇವಾಗ ಸಮಾಧಾನ ಆಗುತ್ತೆ. ಆ ಲೇಡಿ ಕೂಡ ಸುತ್ತಮುತ್ತ ನೋಡ್ದವ್ರು ನನಗೆ ಯಾಕೋ ಈ ಜಾಗನೇ ಒಂದು ಹೈಡ್ ಔಟ್ ಪ್ಲೇಸ್ ಅಂತ ಅನ್ನಿಸ್ತಾ ಇತ್ತು, ಬಟ್ ಯಾರೋ ಅವ್ನಿಗೇನೋ ಇಂಟಿ ಕೊಟ್ಟಿದ್ದಾರೆ, ಅದರಿಂದಾನೇ ಅವನು ರೂಮ್ ನ ಬೇರೆ ಹತ್ರಕ್ಕೆ ಶಿಫ್ಟ್ ಮಾಡಿದಾನೆ ಅಂತ ಹೇಳಿದಾಗ ಸರ್ ಕೂಡ ಯಾರು ಕೊಟ್ಟಿರ್ತಾರೆ ಬಿಡಿ, ಯಾರು ಇಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ರ ಅಲ್ಲಿಂದ ಇಳಿದು ಒಟ್ಟೋಗ್ತಾರೆ. ಈಗ ಹೀರೋ ಕೂಡ ಹಂಗೆ ಸ್ಲೋ ಆಗಿ ಬಂದು ಆ ರೂಮ್ ಡೋರ್ ನ ಓಪನ್ ಮಾಡ್ತಾನೆ. ಅವನೆಲ್ಲಿದ್ದಾನೆ ಅಂತ ನೋಡಿದ್ರೆ ಅದೇ ಸ್ಟೋರೇಜ್ ರೂಮ್ ಕೆಳಗಡೆ ಇರೋ ರೂಮ್ ಇಂದಾನೆ ಡೋರ್ ನ ಓಪನ್ ಮಾಡಿರ್ತಾನೆ. ಈಗ ಒಂದಿನಕ್ ಮುಂಚೆ ಏನಾಯ್ತು ಅಂತ ತೋರಿಸ್ತಾನೆ. ಅವ್ನು ಹೀರೋಯಿನ್ ಹತ್ರ ಹೆಲ್ಪ್ ಕೇಳಿದ್ನಲ್ಲ, ಬೇರೆ ಏನಕ್ಕೂ ಅಲ್ಲ, ಈ ಸ್ಟೋರೇಜ್ ರೂಮ್ ಅಲ್ಲಿ ಇರೋ ಥಿಂಗ್ಸ್ ನೆಲ್ಲ ಕೆಳಗಡೆ ರೂಮ್ ಗೆ ಶಿಫ್ಟ್ ಮಾಡೋದಕ್ಕೋಸ್ಕರ. ಹೀರೋಯಿನ್ ಕೂಡ ಬೈಕೊಂಡೇ ಎತ್ತಿಡ್ತಾ ಇರ್ತಾಳೆ, ನಾನ್ ಯಾಕೆ ಈ ಕೆಲಸನೆಲ್ಲ ಮಾಡ್ಬೇಕು, ನನ್ ಕೈಲಿ ಯಾಕೆ ಮಾಡಿಸ್ತಾ ಇದೀಯ ಅಂದಾಗ ಹೀರೋ ಅಂತಾನೆ, ನೀನೇ ಮಾಡ್ಬೇಕು, ಸ್ಕೂಲ್ ಎಲ್ಲರಿಗೂ ಹೆಲ್ಪ್ ಮಾಡ್ತೀಯಾ, ಈ ವಿಷಯಕ್ಕೆ ಹೆಲ್ಪ್ ಮಾಡಲ್ವಾ ಅಂದಾಗ ಅವಳಂಗೆ ಬೈಕೊಂಡೆಲ್ಲ ಎತ್ತಿಡ್ತಾ ಇರ್ತಾಳೆ. ಈಗ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ನೋಡಿದ್ರೆ ಎಲ್ಲಾ ಮಕ್ಳು ನೋಟಿಸ್ ಬೋರ್ಡ್ ಹತ್ರ ನಿಂತ್ಕೊಂಡು ಸಖತ್ ಖುಷಿ ಪಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಯಾರೋ ನೈಟ್ ಸ್ಟೂಡೆಂಟ್ ಇವ್ಯಾಲ್ಯೂಯೇಷನ್ ಲೆಟರ್ ನೆಲ್ಲ ಎತ್ಕೊಂಡ್ಬಂದು ನೋಟಿಸ್ ಬೋರ್ಡ್ ಮೇಲೆ ಹಾಕ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ ಎಲ್ಲರೂ. ಯಾಕಂದ್ರೆ ಮಿಸ್ಟರ್ ಕಿಮ್ ಬಂದು ಸ್ಟೂಡೆಂಟ್ ಇವ್ಯಾಲ್ಯೂಯೇಷನ್ ಲೆಟರ್ ಅಲ್ಲಿ ಸ್ಟೂಡೆಂಟ್ಸ್ ರಿಯಲ್ ಕ್ಯಾರೆಕ್ಟರ್ ಏನು ಅದನ್ನ ನೀಟಾಗಿ ಬರ್ದಿಟ್ಟಿರ್ತಾರೆ. ಇದನ್ನ ನೋಡ್ಬಿಟ್ಟು ಇರೋರೆಲ್ಲ ಶಾಕ್ ಆಗ್ತಾರೆ. ಪರವಾಗಿಲ್ವೇ ಟೀಚರು ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ಕಣ್ಗಾಣಿಸಿದ್ದಾರೆ, ಸಖತ್ ಸ್ಟಾಕಿಂಗ್ ಮಾಡಿದ್ದಾರೆ ಅಂತ. ಎಲ್ಲರ ರಿಯಲ್ ಕ್ಯಾರೆಕ್ಟರ್ಸ್ ಏನೋ ಅದನ್ನ ಬರ್ದಿರ್ತಾರೆ. ಒಬ್ರು ಬಂದು ಸ್ಪೋರ್ಟ್ಸ್ ಅಲ್ಲಿ ಗುಡ್ ಅಂತ ಬರ್ದಿದ್ರೆ, ಇನ್ನೊಬ್ರು ಬಂದು ತುಂಬಾ ಚೆನ್ನಾಗಿ ಎಲ್ಲದನ್ನು ಗಮನಿಸ್ತಾರೆ ಅಂತ ಬಂದಿರ್ತಾರೆ. ಸಾಂಗ್ ಬಂದು ತುಂಬಾ ಕಷ್ಟಪಟ್ಟು ಓದ್ತಾನೆ. ಅವ್ನ್ ಡ್ರೀಮ್ ನ ಅಚೀವ್ ಮಾಡೋದಕ್ಕೆ ಯಾವ್ದೇ ಒಂದು ಆಪರ್ಚುನಿಟಿನ ಕೂಡ ಅವ್ನು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಬರ್ದಿರ್ತಾರೆ. ಕಡೆ ಹೀರೋಯಿನ್ ಕೂಡ ಹಂಗೆ ಅಂತ ಬರ್ದಿರ್ತಾರೆ. ಅವಳು ಡ್ರೀಮ್ ನ ಅಚೀವ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟು ಪ್ರತಿಯೊಂದು ದಾರಿನ ಕೂಡ ಹುಡ್ಕೊಂತಾ ಇದ್ದಾಳೆ ಅಂತ. ನಮ್ ಹೀರೋ ಬಂದು ಅವ್ನ್ ಡ್ರೀಮ್ ಏನು ಅಂತ ಅವ್ನಿಗೆ ಇನ್ನೂ ಗೊತ್ತೇ ಇಲ್ಲ, ಅದೇನು ಅಂತ ಕಂಡಿಡಿಯೋ ಪ್ರಯತ್ನದಲ್ಲಿ ಇದ್ದಾನೆ ಅಂತ. ನಮ್ ಹೀರೋಯಿನ್ ಫ್ರೆಂಡ್ ಬಗ್ಗೆ ಅವಳಂತೂ ಎಲ್ಲರ ಬಗ್ಗೆ ತುಂಬಾನೇ ಕೇರಿಂಗ್ ಆಗಿರ್ತಾಳೆ, ಯಾವಾಗ ಒಬ್ಬರನ್ನ ಎಂಕರೇಜ್ ಮಾಡ್ತಾ ಇರ್ತಾಳೆ ಅಂತ ಬರ್ದಿರ್ತಾರೆ. ಇದನ್ನ ನೋಡ್ಬಿಟ್ಟು ಪ್ರಿನ್ಸಿಪಲ್ ಟೆನ್ಷನ್ ಆಗ್ಬಿಡ್ತಾರೆ, ಬಂದು ಕೂಗಾಡ್ತಾ ಇರ್ತಾರೆ, ಯಾರಿ ಕೆಲಸನ ಮಾಡಿರೋದು ಅಂತ. ಆಗ ಆ ಸ್ಟ್ರಿಕ್ಟ್ ಆಗಿರೋ ಸರ್ ಬಂದು ಹೇಳ್ತಾರೆ, ಸರ್ ಇದೆಲ್ಲ ನಿಮ್ ಸಿಸ್ಟಮ್ ಅಲ್ಲೇ ಇದ್ದಿತ್ತು, ಅದನ್ನ ಆಕ್ಸೆಸ್ ಮಾಡಕ್ಕೆ ನಿಮ್ ಐಡಿನೇ ಯೂಸ್ ಮಾಡ್ಬೇಕು ಅಂದಾಗ ಯಪ್ಪ ಇನ್ನೂ ಟೆನ್ಷನ್ ಆಗ್ಬಿಡ್ತಾನೆ, ಯಾರು ನನ್ಗೆ ಹೇಳಿದ್ರೆ ನನ್ನ ಐಡಿನ ಯೂಸ್ ಮಾಡ್ತಾ ಇರೋದು ಅಂತ. ಮೋಸ್ಟ್ಲಿ ಎಕ್ಸೇ ಇರ್ಬೋದು ಅಂತ ಎಲ್ಲರೂ ಮಾತಾಡ್ಕೊಂತಾ ಇರ್ತಾರೆ. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಮಿಸ್ಟರ್ ಕಿಮ್ ಒಳಗಡೆ ಬರ್ತಾರೆ. ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಪರವಾಗಿಲ್ವೇ ಇವತ್ತು ನಾನು ಬಂದಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಿ ಅಂದಾಗ ಎಲ್ಲರೂ ಸರ್ ನೋಡ್ಬಿಟ್ಟು ಕ್ಲಾಪ್ ಮಾಡ್ತಾರೆ. ಸರ್ ಸೂಪರ್ ಆಗಿ ಮಾಡಿದ್ರಿ ನೀವು ಅಂತ. ಕೆಲವ್ರು ತುಂಬಾ ಸಂತೋಷ ಪಟ್ರೆ, ಇನ್ ಕೆಲವ್ರು ಬಂದು ಸಖತ್ ಟೆನ್ಷನ್ ಆಗ್ಬಿಡ್ತಾರೆ. ಯಾಕಂದ್ರೆ ದುಡ್ಡು ಖರ್ಚು ಮಾಡಿ ಮಾಡ್ಕೊಂಡ್ ಬಂದಿರ್ತಾರಲ್ವಾ, ಅದರಿಂದ. ಆದ್ರೆ ಸರ್ ಇಲ್ಲಿಂದ ಹೋಗೋಷ್ಟ್ರಲ್ಲೇ ಎಲ್ಲರ ಫೋನ್ಗೂ ಒಂದು ಮೆಸೇಜ್ ಬರುತ್ತೆ. ಏನಪ್ಪಾ ಅಂತ ಎತ್ಕೊಂಡ್ ನೋಡಿದ್ರೆ ಆ ಪ್ರಿನ್ಸಿಪಲ್ ಬಂದು ಹೀರೋಗೆ ಆನ್ಸರ್ ಶೀಟ್ ನ ಕೊಡ್ತಾ ಇರೋ ತರ ಒಂದು ವಿಡಿಯೋನ ಮಾಡಿ ಯಾರೋ ಅಪ್ಲೋಡ್ ಮಾಡಿರ್ತಾರೆ. ಮಾಡಿರೋದು ಬೇರೆ ಯಾರೋ ಅಲ್ಲ, ಹೀರೋನೇ. ಈ ವಿಷಯ ಹೀರೋಯಿನ್ಗೂ ಚೆನ್ನಾಗ್ ಗೊತ್ತು. ಅದನ್ನ ನೋಡಿದ ತಕ್ಷಣ ಎಲ್ಲರೂ ಹೀರೋ ಕಡೆನೆ ನೋಡ್ತಾ ಇರ್ತಾರೆ. ಮೋಸ್ಟ್ಲಿ ಕೆಲ್ಸನ ಮಿಸ್ಟರ್ ಎಕ್ಸೆ ಮಾಡಿರ್ಬೋದು. ಈ ತರ ಇವ್ರಿಬ್ರು ಮಾತಾಡ್ಕೊಳ್ತಾ ಇರೋದನ್ನ ಅವನೇ ಸೀಕ್ರೆಟ್ ಕ್ಯಾಮ್ರಾನ ಇಟ್ಟು ಎಲ್ಲರ ಫೋನ್
ನಮ್ಗೀಗ ಮೆಸೇಜ್ ಕಳ್ಸಿರೋದು ಅಂತ ಮಾತಾಡ್ಕೊಳ್ತಾರೆ. ಆದ್ರೆ ಹೀರೋ ಎದ್ ನಿಂತ್ಕೊಂಡವನು ಎಲ್ಲಾರ್ ಕಡೆ ಒಂದ್ಸತಿ ರೋಡ್ ನೋಡ್ತಾನೆ. ಏನೆಲ್ಲ ನನ್ ಕಡೆ ಹಿಂಗ್ ನೋಡ್ತಾ ಇದೀರಾ, ನಿಮ್ ಕೆಲಸ ನೀವ್ ನೋಡಿ ಅಂತ ಬೈದಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಆದ್ರೆ ಹೀರೋಯಿನ್ ಸಾಂಗ್ ಮಾತ್ರ ಹೀರೋ ಕಡೆನೆ ನೋಡ್ತಾ ಇರ್ತಾರೆ. ಅವನಿಗೆ ಗುರಾಯಿಸ್ಕೊಂಡ್ ನೋಡ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿತ್ತಲ್ವಾ? ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.